Sir, in the 2005, in the year 2005, I mean, I read it somewhere, world gene policing ali, you are the one who started the police blogs. Idi world ge anta. Is it true na sir? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾಗ ನಾವು ಅವಾಗ ಬ್ಲಾಗ್ ಅಂತ ಈಗ ಸಹ ಬ್ಲಾಗ್ ಹ್ಯಾಸ್ ಬಿಕಮ್ ವೆರಿ ಇಟ್ಸ್ ಬ್ಲಾಗ್ ಹೋಗಿ ವ್ಲಾಗ್ ಆಗಿದೆ ವಾಟ್ ಯು ಆರ್ ಡೂಯಿಂಗ್ ನಾವು ಸೊ ಟೆಕ್ನಿಕಲಿ ಎಸ್ ವಿಡಿಯೋ ಲಾಗ್ ಅಂತೇಳಿ ಅವಾಗ ಬ್ಲಾಗ್ ಅಂತ ಇದಿತ್ತು. ಅದನ್ನು ಅಗೇನ್ ಈ ಸಾರ್ವಜನಿಕರಿಗೆ ನೇರವಾಗಿ ಮಾಹಿತಿಗಳನ್ನು ತಲುಪಿಸ್ಲಿಕ್ಕೆ ಒಂದು ಮಾಧ್ಯಮ ಅಂತೇಳಿ ಬರೀ ನಾವು ಮೇನ್ ಸ್ಟ್ರೀಮ್ ಮೀಡಿಯಾನ ಡಿಪೆಂಡ್ ಆಗೋ ಬದಲಾಗಿ ಈ ರೀತಿ ಇದನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಬ್ಲಾಗ್ ಮುಖಾಂತರ ಹಾಕ್ಬೋದು ಅಂತೇಳಿ ವಾಟ್ ವಿ ಸ್ಟಾರ್ಟೆಡ್ ಡಿಸಿಮಿನೇಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ಪೊಲೀಸ್ ಡಿಪಾರ್ಟ್ಮೆಂಟ್, ಏನೇ ಪೊಲೀಸ್ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು, ಪತ್ತೆ ಕಾರ್ಯಗಳಿರ್ಬೋದು, ಅಥವಾ ಟ್ರಾಫಿಕ್ ಡೈವರ್ಷನ್ಸ್ ಇರ್ಬೋದು, ಅಂಥದ್ದನ್ನೆಲ್ಲ. ಸೊ ಅದು ನಾವು ಪ್ರಾರಂಭ ಮಾಡಿದ್ವಿ 2005 ಐ ಥಿಂಕ್ ಸೆಪ್ಟೆಂಬರ್ ಆ ಟೈಮ್ನಲ್ಲೇನೋ ನಾವು, ಅಥವಾ ಇನ್ನು ಲೇಟ್ ಇರಬೇಕು, ನವಂಬರ್ ಆರ್ ಡಿಸೆಂಬರ್ ಸಮಥಿಂಗ್ ಲೈಕ್ ಎಕ್ಸಾಕ್ಟ್ ಡೇಟ್ ನನಗೀಗ ಜ್ಞಾಪಕ ಬರ್ತಾಯಿಲ್ಲ. ಅದು ನಾವು ಪ್ರಾರಂಭ ಮಾಡಿದ್ದು ಅದನ್ನು. ಸೊ ದಟ್ ವಾಸ್ ದಿ ಬಿಗಿನಿಂಗ್ ಆಫ್ ದಿಸ್ ಬ್ಲಾಗ್. ಅದಾದ ನಂತರ ಅಮೆರಿಕಾದಲ್ಲಿ ಕೆಲವು ಕಡೆಗಳಲ್ಲಿತ್ತು. ವೆನ್ ವಿ ಸ್ಟಾರ್ಟೆಡ್ ದಿಸ್ ಥಿಂಗ್, ಬೋಸ್ಟನ್ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಆವಾಗ ನಮಗೊಂದು ಮೇಲ್ ಕಳಿಸಿದ್ರು, ವಿ ಆರ್ ದ ಫಸ್ಟ್ ಒನ್ಸು ಅದರಲ್ಲೂ ಕೂಡ ವಿ ಆರ್ ದ ಫಸ್ಟ್ ಒನ್ ಅಂತ. ಸೊ ಅದರಲ್ಲಿ ಕೂಡ ಟೆಕ್ನಿಕ್ಯಾಲಿಟಿ ನೋಡೋದಾದರೆ ಅವರ್ ಬ್ಲಾಗ್ ವಾಸ್ ಕ್ರಿಯೇಟೆಡ್ ಮಚ್ ಅರ್ಲಿಯರ್ ಟು ವಾಟ್ ದೇ ಕ್ರಿಯೇಟ್. ಸೊ ದಟ್ ವಾಸ್ ಟೋಲ್ಡ್ ಟು ದೆಮ್. ಆ್ಯಂಡ್ ಅದಕ್ಕೆ ಐ ಮೀನ್ ಅಫ್ಕೋರ್ಸ್ 2 ರಾಷ್ಟ್ರ ಪ್ರಶಸ್ತಿ, ಐ ಮೀನ್ ಎರಡೆಲ್ಲ, ಇಟ್ ವಾಸ್ ರೆಕಗ್ನೈಸ್ಡ್ ಇನ್ ಒನ್ ಆಫ್ ದ ಗವರ್ನೆನ್ಸ್ ಕಾನ್ಫರೆನ್ಸ್ಗಳು ನಡೀತವೆ, ಅಲ್ಲಿ ಇಟ್ ವಾಸ್ ರೆಕಗ್ನೈಸ್ಡ್ ಆಸ್ ಒನ್ ಆಫ್ ದ ಗುಡ್ ಇನಿಷಿಯೇಟಿವ್ ಆಫ್ ದಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಂತ. ಅದಾದ ನಂತರ ಬೇರೆ ಎಲ್ಲ ಜಿಲ್ಲೆಯವರು ಕೂಡ ಬ್ಲಾಗನ್ನು ಕ್ರಿಯೇಟ್ ಮಾಡಿಕೊಂಡ್ರು. ಅದರಲ್ಲಿ ಪ್ರೆಸ್ ಮೀಟ್ಗಳನ್ನು ಮತ್ತು ಇದನ್ನೆಲ್ಲ ಹಾಕ್ತಕ್ಕಂಥದ್ದು, ಡೈಲಿ ಕ್ರೈಮ್ ಫಿಗರ್ಸನ್ನು ಹಾಕ್ತಕ್ಕಂಥದ್ದು, ಟ್ರಾಫಿಕ್ ಚಲಾನ್ಸ್ ಹಾಕಿದರೆ ಅದನ್ನು ಹಾಕ್ತಕ್ಕಂಥದ್ದು, ಬೇಸಿಕಲಿ ಕಮ್ಯುನಿಕೇಷನ್ ಮೀಡಿಯಮ್ ಪಬ್ಲಿಕ್. ಈಗೇನು ನಮ್ಮಲ್ಲಿ ಟ್ವಿಟ್ಟರು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಇನ್ಸ್ಟಾ ಎಲ್ಲನೂ ಯೂಸ್ ಮಾಡ್ತಾ ಇದ್ದೀವಿ. ಆ ರೀತಿ ಇನ್ ಜನರಲ್ ಐ ಥಿಂಕ್ ಸರ್ ಅಂಡರ್ ಯುವರ್ ಲೀಡರ್ಶಿಪ್ಪಲ್ಲಿ ಯು ಆರ್ ಪ್ರೆಟಿ ಗುಡ್ ಇನ್ ಪಿಕಿಂಗ್ ಅಪ್ ದ ಟ್ರೆಂಡ್ ಅಂತ ಅನ್ಸುತ್ತೆ ಸರ್ ನನಗೆ. ಐ ಮೀನ್ ನಾನು ಅಂದ್ಕೊಂಡಂಗೆ 2005 ತೊಗೊಂಡ್ರೆ ಈಗ ಬ್ಲಾಗ್ ಅಂತೈತಿ, ಈಗ 2025 ತೊಗೊಂಡ್ರೆ ಈಗ ತುಂಬ ಅಂದರೆ ಪೀಪಲ್ ವಿಲ್ ವೆಯ್ಟ್ ಅಂತಾನೆ ಯಾವುದೋ ಒಂದು ಏನೋ ಒಂದು ಆಪ್ಸೀನ್ ಕಮೆಂಟ್ಸು ಏನೋ ಬರುತ್ತೆ, ಕೆಳಗಡೆ ಹೋಗ್ತಾರೆ ಬ್ಯಾಂಗ್ಳೂರ್ ಪೊಲೀಸ್ ಸಿಟಿ ಅಂತ ಟ್ಯಾಗ್ ಮಾಡ್ತಾರೆ, ಅವರವರೇ ಹಾಕ್ಬಿಡ್ತಾರೆ ವಿ ಆರ್ ವೇಟಿಂಗ್ ಫಾರ್ ದಟ್ ಒನ್ ಫ್ಯೂ ಮೊಮೆಂಟ್ಸ್ ಲೇಟರ್ ಯಾವಾಗ ಬರುತ್ತೆ ದಟ್ ಇಸ್ ಬಿಕಮ್ ಅಂದರೆ ಫಸ್ಟ್ ಅವ್ರೇನೋ ಫುಲ್ ಅವ್ರು ಬಿಲ್ಡಪ್ ಅಲ್ಲಿ ತೊಗೊಂತಿರ್ತಾರೆ, ಆಮೇಲೆ ಸ್ಲೇಟ್ ಇಟ್ಕೊಂಡು ನಿಂತಿರ್ತಾರೆ ಅಂತ ಆ ಥರ ಅಂತ ಒಂದು ಸಾಂಗ್ ಕೊಡೋದು. ಅದು ನಮ್ಮ ಟೀಮ್ನವರು ಮಾಡ್ತಾ ಇದ್ದಾರೆ. ದಟ್ ಇಸ್ ಬಿಕಮ್ ಕ್ಯಾಚಿ, ಸಮಥಿಂಗ್ಸ್ ಹ್ಯಾವ್ ಗಾನ್ ವೈರಲ್ ಅಬೌಟ್ ಇಟ್. ಅದಕ್ಕೆ ತಮಾಷೆಗೆ ನಾನು ಹೇಳೋದು, ನೀವು ಯಾವುದನ್ನ ಒಂದು ಒಳ್ಳೆ ಮೆಸೇಜ್ ಹಾಕಿ ಯಾರೂ ನೋಡೋದಿಲ್ಲ. ಈ ರೀತಿ ಪೀಪಲ್ ವಾಂಟ್ ಎಂಟರ್ಟೈನ್ಮೆಂಟ್, ದೇ ಡೋಂಟ್ ವಾಂಟ್ ಎಜುಕೇಷನ್ ಫ್ರಮ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೇಳಿ. ಬಟ್ ದೆನ್ ವಿ ಆರ್ ಯೂಸಿಂಗ್ ಇಟ್ ಬೋತ್. ನಾವು ವಿ ಆರ್ ಯೂಸಿಂಗ್ ಇಟ್ ಫಾರ್ we are trying to educate the people through entertainment. Yeah, through it, correct. That always that's a better way. That's a better way, sir. ಈ ಮೂಲಕ ಹೋಗೋದ್ರಿಂದನೇ ಅರ್ಥ ಆಗೋದಕ್ಕೆ ಈಗಿನ ಜೆನ್ಸಿ ಜನರಿಗೆ ಅದೇ ಬೆಟರ್ ಅಂತ. Do you know any Gen Z slang, sir, by any chance? ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.